ಬ್ಯಾಕ್ ಟು ಗಿರಿರೂಪ ವೈಟಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಶಾಪಿಂಗ್ ಹೊರಡ್ತಾ ಇದ್ದೀನಿ. ಸೊ ಶಾಪಿಂಗ್ ಹೊರಡೋದಕ್ಕೆ ರೆಡಿಯಾಗಿ ನಿಂತಿದ್ದೀನಿ. ಸೊ ಇವಾಗ ಹೊರಡಬೇಕು ಫ್ರೆಂಡ್ಸ್. ಸ್ವಲ್ಪ ಪರ್ಚೇಸಿಂಗ್ ಇದೆ, ಸೊ ಹಾಗಾಗಿ ಹೊರಟಿದ್ದೀನಿ. ಬನ್ನಿ ಫ್ರೆಂಡ್ಸ್, ಶಾಪಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಏನೆಲ್ಲ ತೊಗೋತೀನಿ, ಎಲ್ಲಿಗೆಲ್ಲ ಹೋಗ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಆ್ಯಕ್ಚುಲಿ ನಾನಿವಾಗ ವಿಶಾಲ್ ಮಾರ್ಟಲ್ಲಿದ್ದೀನಿ. ಇಲ್ಲಿ ನಾನು ವಿಶಾಲ್ ಮಾರ್ಟ್ಗೆ ಶಾಪಿಂಗ್ಗೆ ಬರೋ ಇಂಟೆನ್ಷನ್ ಇರಲಿಲ್ಲ. ಆ್ಯಕ್ಚುಲಿ ನಾನು ಮಾರ್ಕೆಟ್ಗೆ ಬಂದಿರೋದು ಇವತ್ತು ಒಂದು ಕೇಕ್ ತೊಗೊಂಡು ಹೋಗೋಣ ಅಂಥೇಳಿ. ಇವತ್ತು ನನ್ನ ಬ್ರದರ್ ಬರ್ತ್ಡೇ ಇದೆ. ಸೊ ಹಾಗಾಗಿ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಒಂದು ಕೇಕ್ ತೊಗೊಂಡು ಹೋಗೋಣ ಅಂತ ಬಂದೆ. ಅಲ್ಲಿ ಅಯ್ಯಂಗಾರ್ ಬೇಕ್ರಿಗೆ ನಾನು ಹೋದೆ. ಅಲ್ಲಿ ಹೋದರೆ ಅವರು ಒಂದು ಹಾಫ್ ಆನ್ ಅವರ್ ಬಿಟ್ಕೊಂಡು ಬನ್ನಿ, ಕೇಕ್ ರೆಡಿಯಾಗಿರುತ್ತೆ ಅಂತ ಅಂದರು. ಸೊ ಹಾಫ್ ಆನ್ ಅವರ್ ನಾನು ಟೈಮ್ ಪಾಸ್ ಮಾಡಬೇಕಲ್ವಾ, ಏನು ಮಾಡೋದು ಅಂತ ಅಂದ್ಕೊಂಡಾಗ ಅಯ್ಯಂಗಾರ್ ಬೇಕ್ರಿಯಿಂದ ಸ್ವಲ್ಪ ಪಕ್ಕದಲ್ಲೇ ವಿಶಾಲ್ ಮಾರ್ಟ್ ಇರೋದು. ಸೊ ಹಾಗಾಗಿ ಅಲ್ಲೇ ಸ್ವಲ್ಪ ಓಡಾಡೋಣ, ಟೈಮ್ ಪಾಸ್ ಆಗುತ್ತೆ ಅಂದ್ಕೊಂಡು ಬಂದೆ. ಇಲ್ಲಿ ನೋಡ್ತಾ ಕೆಲವೊಂದಷ್ಟು ಬಟ್ಟೆಗಳು ಇಷ್ಟ ಆಯಿತು. ಸೊ ಅದನ್ನು ನಾನು ಪರ್ಚೇಸ್ ಮಾಡಿದೆ. ಅಷ್ಟರಲ್ಲಿ ಹಾಫ್ ಆನ್ ಅವರ್ ಜಾಸ್ತಿನೇ ಆಗೋಯಿತು. ಆಮೇಲೆ ನಾನು ಕೇಕ್ನ ತೊಗೊಳ್ಳೋಣ ಅಂಥೇಳಿ ಮತ್ತೆ ವಾಪಸ್ ಅಯ್ಯಂಗಾರ್ ಬೇಕ್ರಿಗೆ ಬಂದೆ. ಅಲ್ಲಿ ಕೇಕ್ ರೆಡಿಯಾಗಿತ್ತು. ಕೇಕ್ನ ತೊಗೊಂಡು ನಾನು ವಾಪಸ್ ಹೊರಟೆ. ಕೇಕ್ ಅವಾಗಲೇ ಆರ್ಡರ್ ಮಾಡಿದ್ದೆ. ಹೌದು ಹೌದು. ಆರ್ಡರ್ ಮಾಡಿದ್ದೀನಿ ಕೇಕ್. ಕೇಕ್ ತೊಗೊಂಡು ಮನೆಗೆ ಬಂದಾಯಿತು. ಇವಾಗ ನೈಟ್ ಏನಾದರೂ ಡಿನ್ನರ್ಗೆ ರೆಡಿ ಮಾಡಬೇಕು. ಸೊ ಅಡುಗೆ ಮಾಡೋಣ ಅಂಥೇಳಿ ಕಿಚನಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ, ಇವಾಗ ಬೇಸಿಗೆ ಸೀಸನ್ ಸ್ಟಾರ್ಟ್ ಆಗಿದೆ, ಬಿಸಿಲು ಅಲ್ವಾ. ಸೊ ಶಾಪಲ್ಲಿ ಇಟ್ಟಿರೋ ಅಂಥ ಕಾಯಿಗಳೆಲ್ಲ ಏನಾಗುತ್ತೆ ಅಂದರೆ ಈ ಥರ ಒಡೆ ಬಂದಿರುತ್ತೆ. ಒಡೆ ಬಂದಿರೋದನ್ನು ಹಾಗೆ ಇಟ್ಟರೆ ಏನಾಗುತ್ತೆ ಅಂದರೆ ಸೈಡಲ್ಲೆಲ್ಲ ಬೂಸ್ಟ್ ಬಂದಿರುತ್ತೆ. ಹಾಗಾಗಿ ಈ ಥರ ಒಡೆದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೋಬೇಕು. ಇಲ್ಲಾಂದರೆ ಸೈಡಲ್ಲೆಲ್ಲ ಬೂಸ್ಟ್ ಬಂದು ಒಂಥರ ಸ್ಮೆಲ್ ಬಂದಿರುತ್ತೆ. ಹಾಗಾಗಿ ಡೈಲಿ ಈ ಥರ 1-2 ಕಾಯಿಗಳು ಸಿಗ್ತಾನೆ ಇರುತ್ತೆ, ಒಡೆದೋಗಿರೋದು, ಒಡೆ ಬಂದಿರೋದು. ಅದನ್ನು ಈ ಥರ ಓಪನ್ ಮಾಡೋದು, ಫ್ರಿಜ್ಜಲ್ಲಿ ಇಡೋದು, ಹಿಂಗೆ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಫ್ರೆಂಡ್ಸ್, ನಾನು ಚಿಕನ್ ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ. ಚಿಕನ್ ಸಾಂಬಾರು ಮತ್ತು ರೈಸ್ ಸ್ಪೆಷಲ್ ಅಂದರೆ ಇಷ್ಟೇ. ಯಾಕೆ ಅಂದರೆ ಹಿಂದಿನ ದಿನ ಅಷ್ಟೇ ನಾನು ಚಿಕನ್ ಬಿರಿಯಾನಿ ಮಾಡಿದ್ದೆ. ಅಂದರೆ ಊರಲ್ಲಿ ಜಾತ್ರೆ ಇತ್ತು, ಮಾರಿಕಾಂಬ ಜಾತ್ರೆ. ಸೊ ಹಾಗಾಗಿ ಊರಲ್ಲೆಲ್ಲ ನಾನ್ ವೆಜ್ ಸ್ಪೆಷಲ್ ಮಾಡಿದ್ರು, ಮಟನ್ ಊಟ. ನಾವೇನಾದರೂ ಮಾಡ್ಕೋಬೇಕಲ್ಲ ಅಂದ್ಕೊಂಡು ಚಿಕನ್ ಬಿರಿಯಾನಿನ ಮಾಡಿಕೊಂಡು ತಿಂದಿದ್ವಿ. ಸೊ ಹಾಗಾಗಿ ಇವತ್ತು ಮತ್ತೆ ಸೆಕೆಂಡ್ ಡೇನು ಏನು ನಾನ್ ವೆಜ್ ಮಾಡೋದು ಅಂತ ಅಷ್ಟೊಂದು ಡೈಲಿ ನಾನ್ ವೆಜ್ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಲ್ವಾ. ಹಾಗಾಗಿ ಚಿಕನ್ ಸಾಂಬಾರನ್ನ ಮಾಡಿಬಿಡೋಣ. ಸೊ ಹಾಗೇ ರೈಸ್ ಮಾಡೋಣ ಸಾಕು ಅಂದ್ಕೊಂಡು ಚಿಕನ್ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನಾನಿವಾಗ. ಇಲ್ಲಿ ನಾನು ಚಿಕನ್ ಸಾಂಬಾರ್ದೇನು ರೆಸಿಪಿನ ಶೇರ್ ಮಾಡಿಲ್ಲ, ಯಾಕೆ ಅಂದರೆ ಟೈಮ್ ಇರಲಿಲ್ಲ. ಸೊ ಟೈಮ್ ಶಾರ್ಟೇಜ್ ಇತ್ತು. ಬೇಗನೆ ಅಡುಗೆ ಮಾಡಿ ರೆಡಿ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ನಾನು ಇಲ್ಲಿ ಚಿಕನ್ ಸಾಂಬಾರ್ದು ರೆಸಿಪಿನ ಶೇರ್ ಮಾಡೋಕ್ಕೆ ಹೋಗಿಲ್ಲ, ಹಾಗೆಯೇ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಇವತ್ತು ವಿಶಾಲ್ ಮಾರ್ಟಲ್ಲಿ ಏನಾಯಿತು ಅಂದರೆ ನಾನು ಜಾಸ್ತಿ ಏನು ಶಾಪಿಂಗ್ ಮಾಡಲಿಲ್ಲ. ಯಾಕಂದರೆ ಶಾಪಿಂಗ್ ಮಾಡೋ ಇಂಟೆನ್ಷನಿಂದ ಹೋಗಿರಲಿಲ್ಲ ಅಲ್ವಾ. ಒಂದು 3-4 ಬಟ್ಟೆಗಳನ್ನು ತೊಗೊಂಡೆ. ಅದನ್ನು ಬಿಲ್ ಮಾಡಿಸ್ಬೇಕಾದ್ರೆ ಏನಾಯಿತು ಅಂದರೆ 5 ರೂಪೀಸ್ ಚೇಂಜ್ ಕೊಡಬೇಕಾಗಿತ್ತು. ಅವರು ಚೇಂಜ್ ಇಲ್ಲ ಅಂಥೇಳಿ ಚಾಕ್ಲೇಟ್ಸ್ನ ಕೊಡೋದಕ್ಕೆ ಬಂದರು. ನಂಗೆ ಬೇಡ ಅಂತ ಹೇಳಿದೆ. ಬಟ್ ಅವರು ನನಗೆ ಚೇಂಜನ್ನ ಕೊಡೋದಕ್ಕೆ ಟ್ರೈ ಮಾಡಿದ್ರು, ಆಗಲಿಲ್ಲ. ಫೈನಲಿ ನಾನು ಚಾಕ್ಲೇಟ್ಸ್ನೇ ತೊಗೊಂಡೆ. ಅದಾದಮೇಲೆ ನಾನೇನೆಂದರೆ ಬ್ಯಾಗ್ ತೊಗೊಂಡು ಹೋಗಿರಲಿಲ್ಲ ನಾನು ಏನೂ ಹಾಕ್ಕೊಂಬರೋಕ್ಕೆ. ಸೊ ಹಾಗಾಗಿ ಒಂದು ಬ್ಯಾಗ್ ತೊಗೊಳ್ಳೋಣ ಅಂತ ಹೋದರೆ ಅವರು ಅದಕ್ಕೆ ಪೇ ಮಾಡಬೇಕು 20 ರೂಪೀಸ್ ಅಂತ ಅಂದರು. ಆ ಬ್ಯಾಗ್ ನೋಡಿದ್ರೆ ಮನೆವರೆಗೂ ಬರಲ್ಲ ಆ ಥರ ಇತ್ತು, ತೆಳು ಇರೋಂಥ ಬ್ಯಾಗು. ಅದಕ್ಕೆ 20 ರೂಪೀಸ್ ಪೇ ಮಾಡಬೇಕಾ ಅಂಥೇಳಿ ಇನ್ನೇನು ಮಾಡೋದು. ಆ ಬ್ಯಾಗಿಗೆ 20 ರೂಪೀಸ್ ಕೊಡೋ ಬದಲು ಯಾವ್ದಾರ ಒಂದು ಯೂಸ್ಫುಲ್ ಆಗೋವಂಥ ಬ್ಯಾಗನ್ನೇ ಪರ್ಚೇಸ್ ಮಾಡೋಣ ಅಂಥೇಳಿ, ಲಂಚ್ ಬ್ಯಾಗ್ ಥರ ಅಂಥೇಳಿ ತೊಗೊಂಡೆ. ಅದಕ್ಕೆ 99 ರೂಪೀಸ್ ಆಗಿತ್ತು. ಆಮೇಲೆ ಆ ಚಾಕ್ಲೇಟ್ಸ್ನ ವಾಪಸ್ ಕೊಟ್ಬಿಟ್ಟು ಉಳಿದಿರೋ ಅಮೌಂಟನ್ನು ಕೊಟ್ಟು ಬ್ಯಾಗ್ನ ತೊಗೊಂಡು ಬ್ಯಾಗಲ್ಲಿ ಬಟ್ಟೆನ ಹಾಕ್ಕೊಂಡು ಬರಬೇಕಾಯ್ತು ಇವತ್ತು.
ಇವಾಗ ಚಿಕನ್ ಸಾಂಬಾರು ಒಲೆ ಮೇಲಿದೆ, ಹಾಗೆಯೇ ಕಿಚನನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ರೈಸನ್ನು ಮೊದಲೇ ನಾನು ಮಾಡಿಟ್ಕೊಂಡಿದ್ದೆ, ಎಲ್ಲ ಕೆಲಸ ಆಯಿತು, ಅಡುಗೆ ಕೆಲಸ ಎಲ್ಲದು ಮುಗೀತು. ಆಮೇಲೆ ನಾನು ಕೇಕನ್ನು ತಂದು ನಾನು ಫ್ರಿಜ್ ಒಳಗಡೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಆಚೆ ಇಟ್ಟರೆ ಚೆನ್ನಾಗಿರಲ್ಲ ಅಂಥೇಳಿ, ಯಾಕಂದರೆ ಸ್ವಲ್ಪ ಬೇಗನೆ ತೊಗೊಂಡು ಬಂದಿದ್ದೆ ಹಾಗಾಗಿ. ಆಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈ ಕಡೆ ರೂಮ್ಗೆ ಬಂದರೆ ಬಟ್ಟೆಗಳನ್ನು ವಾಶ್ ಮಾಡಿದ್ದೆ ಬೆಳಗ್ಗೆನೆ, ಅದನ್ನೆಲ್ಲ ಎತ್ಕೊಬಂದು ಇಟ್ಟಿದ್ದೆ. ಅದು ಯಾವುದನ್ನು ಫೋಲ್ಡ್ ಮಾಡಿ ಎತ್ತಿಟ್ಟಿರಲಿಲ್ಲ, ಸೊ ಹಾಗಾಗಿ ಇವಾಗ ಮಡ್ಚೋಣ ಅಂಥೇಳಿ ಮಡಿಸ್ತಾ ಇದ್ದೀನಿ. ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ 10:30 ಆಗೇ ಬಿಡ್ತು. ಹಸ್ಬೆಂಡ್ ಕೆಲಸ ಮುಗಿಸಿ ಶಾಪಿಂದ ಮನೆಗೆ ಬಂದರು. ಹಾಗೆಯೇ ನನ್ನ ತಮ್ಮ ಕೂಡ ಡ್ಯೂಟಿ ಮುಗಿಸ್ಕೊಂಡು ಆಫೀಸಿಂದ ಮನೆಗೆ ಬಂದ. ಇನ್ನೇನು ಕೇಕ್ ಕಟ್ ಮಾಡೋ ಟೈಮ್ ಆಗೇ ಹೋಯಿತು. ಸೊ ಹಾಗಾಗಿ ನಾನು ಫ್ರಿಜ್ಜಿಂದ ಕೇಕನ್ನು ತೆಗೆದು ಓಪನ್ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ. ಹಲೋ ಫ್ರೆಂಡ್ಸ್, ಆವಾಗಲೇ ನಾನು ಮಾರ್ಕೆಟ್ಗೆ ಹೋಗಿದ್ದೆ ಅಲ್ವಾ, ಅಲ್ಲಿ ನಾನು ಹೋಗಿದ್ದು ಏನಂದರೆ ಕೇಕ್ ತೊಗೊಂಡು ಬರೋಕ್ಕೆ ಅಂತ. ಬಟ್ ನಾನು ಅಲ್ಲಿ ಟೈಮ್ ಇದೆ ಅಂದ್ಕೊಂಡು ನಾನು ವಿಶಾಲ್ ಮಾಡ್ಕೋದೆ. ಅವರು ನಾನು ಅಯ್ಯಂಗಾರ್ ಬೇಕ್ರಿಗೆ ಹೋಗಿದ್ದು, ಅಲ್ಲಿ ಕೇಕ್ ರೆಡಿ ಆಗೋದಕ್ಕೆ 1/2 hour ಆಗುತ್ತೆ ಅಂತ ಹೇಳಿದರು. ಸೊ ಹಂಗಾಗಿ ನಾನು 1/2 hour ಟೈಮ್ ಏನು ಮಾಡೋದು ಅಂದ್ಕೊಂಡು ಅಲ್ಲಿ ಪಕ್ಕದಲ್ಲೇ ವಿಶಾಲ್ ಮಾಡಿರೋದು ಅಲ್ಲಿಗೆ ಹೋದೆ. ಸೊ ಅಲ್ಲಿ ನೋಡ್ತಾ ಒಂದು ಕೆಲವೊಂದು ಬಟ್ಟೆಗಳು ಇಷ್ಟ ಆಯಿತು, ಡೈಲಿ ವೇರ್ಗೆ ಆಗುತ್ತೆ ಅಂಥೇಳಿ ಅದನ್ನೆಲ್ಲ ತೊಗೊಂಡು ಬಂದೆ. ಸೊ ಇಲ್ಲಿದೆ ನೋಡಿ, ತೋರಿಸ್ತೀನಿ. ಫಸ್ಟ್ ಒಂದು 3 ಟಿ ಶರ್ಟ್ನ ತೊಗೊಂಡೆ. ಅದರಲ್ಲಿ ಇದು ಒಂದು ನೋಡಿ ಫ್ರೆಂಡ್ಸ್, ಇದೊಂದು ಇದು 199 ರುಪೀಸ್. ನನಗೆ ಮೀಡಿಯಮ್ ಸೈಜ್ ಟಾಪ್ಸ್ಗಳು ಮತ್ತು ಮೀಡಿಯಮ್ ಸೈಜ್ ಈ ಥರ ಟಿ ಶರ್ಟ್ಗಳೆಲ್ಲ ಕರೆಕ್ಟಾಗಿ ಆಗುತ್ತೆ. ಹಂಗಾಗಿ ನಾನು ತೊಗೊಂಡೆ ಮೀಡಿಯಮ್ ಸೈಜ್ನೇ ಯಾವಾಗಲೂ ತೊಗೊಳ್ಳೋದು. 199 ರುಪೀಸು. ಇದು ಕ್ವಾಲಿಟಿ ಚೆನ್ನಾಗಿದೆ, ಇಷ್ಟ ಆಯಿತು. ಡೈಲಿ ಹಾಕೋಕ್ಕೆ ಚೆನ್ನಾಗಾಗುತ್ತಲ್ವಾ, ಹಂಗಾಗಿ ತೊಗೊಂಡೆ ಇದನ್ನು. ಮತ್ತು ನನಗೆ ಯೆಲ್ಲೋ ಕಲರ್ ನನ್ನ ಫೇವ್ರೆಟು, ಹಂಗಾಗಿ. ಮತ್ತು ಇನ್ನೊಂದು ತೊಗೊಂಡೆ, ಅದು ಈ ಟಿ ಶರ್ಟ್. ಇದೂ ಅಷ್ಟೇ, ಕ್ವಾಲಿಟಿ ಚೆನ್ನಾಗಿದೆ. ಈ ಥರ ಕಲರ್ ಇದೆ. ಸೇಮ್ ಇದು ಸೇಮ್ ರೇಟು, 199 ರುಪೀಸು. ನನಗೆ ಇಷ್ಟ ಆಯಿತು, ಇದು ಕೂಡ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ ಅದನ್ನು. ಮತ್ತು ಇನ್ನೊಂದು ಟೋಟಲ್ 3 ತೊಗೊಂಡಿರೋದಲ್ವ ನಾನು, ಇದೊಂದು ಲಾಸ್ಟ್. ಇದು ಸೇಮ್ ರೇಟ್, ಎಲ್ಲನೂ ಸೇಮ್ ರೇಟೇನೆ, 199 ರುಪೀಸು. ಇದು ಈ ಥರ ಇದೆ, ಇದೊಂದು ತೊಗೊಂಡೆ. ನೆಕ್ಸ್ಟು ಡೈಲಿ ಹಾಕೊಳ್ಳೋಕ್ಕಂತ ಹೇಳಿ ಇವೊಂದೆರಡು ತೊಗೊಂಡೆ ನೋಡಿ, ಈ ಥರ ಪ್ಯಾಂಟನ್ನು. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಕೆಳಗಡೆ ಎಲಾಸ್ಟಿಕ್ ಇದೆ. ನನಗೆ ಕೆಳಗಡೆ ಎಲಾಸ್ಟಿಕ್ ಇರೋವಂಥ ಈ ಥರ ಪ್ಯಾಂಟ್ಗಳೇ ಇಷ್ಟ, ಯಾಕಂದರೆ ಮನೆ ಕೆಲಸ ಮಾಡಬೇಕಾದ್ರೆ ಏನು ಸಿಗಬಾರ್ದು ಕಾಲಿಗೆ. ಮತ್ತು ವಾಶ್ರೂಮ್ಗೆಲ್ಲ ಹೋದಾಗ ನೀರು ಹಾಕ್ಕೊಂಡಾಗ, ಕಾಲಿಗೆಲ್ಲ ಹಾಕ್ಕೊಂಡಾಗ ನೀರು ತಾಗಬಾರ್ದು ಬಟ್ಟೆಗಳಿಗಲ್ವ, ಹಂಗಾಗಿ ಈ ಥರ ಎಲಾಸ್ಟಿಕ್ ಇರೋಂಥ ಪ್ಯಾಂಟ್ಗಳು ತುಂಬ ಇಷ್ಟ ಆಗುತ್ತೆ. ಹಂಗಾಗಿ ಇದು ತೊಗೊಂಡೆ. ಇದ್ರದ್ದು ರೇಟ್ ಹೇಳಿದೆ ಅಲ್ವಾ, 299 ರುಪೀಸ್ ಇದ್ರದ್ದು ರೇಟು. ಆಮೇಲೆ ಇನ್ನೊಂದು ತೊಗೊಂಡೆ, 2 ತೊಗೊಂಡೆ ಆ ಥರ ಪ್ಯಾಂಟ್ಗಳು. ಇದೊಂದು ಟ್ರ್ಯಾಕ್ ಪ್ಯಾಂಟು ನೋಡಿ, ಈ ಥರ ಇದೆ, ಹಿಂಗಿರೋದು. ಇದ್ರದ್ದು ರೇಟು 199 ರುಪೀಸ್ ಇದ್ರದ್ದು ರೇಟು. ಬಟ್ ಇದು ಕೆಳಗಡೆ ಆ ಥರ ಎಲಾಸ್ಟಿಕ್ ಇಲ್ಲ, ಬಟ್ ನಾನು ಅಂದರೆ ಇದು ಕೆಳಗಡೆ ಟೈಟ್ ಇದೆ, ಎಲಾಸ್ಟಿಕ್ ಇಲ್ಲದೆ ಇದ್ರೂ ತುದಿನಲ್ಲಿ ಟೈಟ್ ಆಗುತ್ತೆ ಕಾಲಿಗೆ, ಹಂಗಾಗಿ ಇದೊಂದು ತೊಗೊಂಡೆ. ಇಷ್ಟೇ ಶಾಪಿಂಗ್ ಮಾಡಿದ್ದು.
ಆಮೇಲೆ ಒಂದು ಬ್ಯಾಗನ್ನು ತೊಗೊಂಡೆ ಅಂತ ಹೇಳಿದೆ ಅಲ್ವಾ, ನಾನು ಆ ಬಟ್ಟೆನ ಹಾಕ್ಕೊಂಡು ಬರೋದಕ್ಕೆ. ಅದು ಇದೇ ಬ್ಯಾಗು. ಇದು ಲಂಚ್ ಬ್ಯಾಗ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ. ಹಸ್ಬೆಂಡ್ಗೆ ಡೈಲಿ ಊಟ ತೊಗೊಂಡು ಹೋಗಬೇಕಲ್ವ ನಾನು ಶಾಪ್ಗೆ, ಅದಕ್ಕೆ ಚೆನ್ನಾಗಾಗುತ್ತೆ ಅಂತೇಳಿ ಈ ಬ್ಯಾಗನ್ನು ನಾನು ಚೂಸ್ ಮಾಡಿಕೊಂಡು ಇದರಲ್ಲೇ ನಾನು ಬಟ್ಟೆಗಳನ್ನು ಹಾಕ್ಕೊಂಡು ಬಂದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಹಾಗೆಯೇ ಹೊಸಬ್ರು ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.